ನಮಸ್ತೆ ಗೈಸ್, ವಿಘ್ನೇಶ್ವರನ ಪೂಜೆಯಿಂದ ನಮ್ಮ ಈ ಯೂಟ್ಯೂಬ್ ಜರ್ನಿ ಪ್ರಾರಂಭ. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ ಗಾಯ್ಸ್. ಇಲ್ಲಿ ನಾನು ಒಬ್ಬನೇ ಹೆಸರು ಹೇಳೋದಕ್ಕಿಂತ ಮೊದಲು ಇದೊಂದು ಟೀಮಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಿಮಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಅಂತ. ಈ ನಮ್ಮ ಜೋಕರ್ ಜರ್ನಿ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ವೀಡಿಯೋ ಆಗಿ ನಾನು ಮತ್ತು ನನ್ನ ಫ್ರೆಂಡು ಕುರಿಂಜಲ್ ಟ್ರಕ್ಕಿಗೆ ಹೋಗ್ತಾಯಿದ್ದೀವಿ, ಕುದುರೆಮುಖ ಹತ್ರ. ಟ್ರಕ್ಕಿಂಗ್ ಹೋಗಿ ಒಳ್ಳೊಳ್ಳೆ ವೀಡಿಯೋ ಶೂಟ್ ಮಾಡ್ಕೊಬಂದು ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಗೈಸ್. ನಮ್ಮದಲ್ಲಿ ಏನೇ ತಪ್ಪಿದ್ರು ಎಡಿಟಿಂಗಲ್ಲಾಗಲಿ, ಮಾತಾಡೋದಲ್ಲಾಗಲಿ, ಮತ್ತು ವಿಡಿಯೋ ಶೂಟ್ ಮಾಡೋದಲ್ಲಾಗಲಿ ಏನೇ ತಪ್ಪಿದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ವೀಡಿಯೋಯಿಂದ. ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಒಳ್ಳೊಳ್ಳೆ ವಿಡಿಯೋ ನಮ್ಮಿಂದ ಜೋಕರ್ ಜರ್ನಿ ಯೂಟ್ಯೂಬ್ ಚಾನಲಿಂದ ಖಂಡಿತ ಬರುತ್ತೆ. ನಾನು ಹೇಳೋದಿಷ್ಟೇ, ಹೇಳೋದಕ್ಕಿಂತ ಮಾತು ತೋರಿಸೋದು ಬೆಟರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೇ ವಿಡಿಯೋದಲ್ಲೇ ಜಾಸ್ತಿ ಮಾತಾಡೋದು ಬೇಡ. ಅದೇ ಗೈಸ್, ಇವಾಗ ಹೊರಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಕಳಸದಲ್ಲೇ ನೈಟು ಸ್ಟೇ ಆಗಿದ್ವಿ. ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ, ಅದಕ್ಕೆ ನಿನ್ನೆ ನೈಟ್ ಕಳಸದಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಹೋಗೋಣ ಅಂಥೇಳಿ ಇವಾಗ ಎದ್ದು ಫಾರೆಸ್ಟ್ ಆಫೀಸ್ ಹತ್ರ ಹೊಡ್ತಾಯಿದ್ದೀವಿ, ಕುದುರೆಮುಖ. ಇಲ್ಲಿಂದ ಬಂದ್ಬಿಟ್ಟು ಒಂದು 28 ಕಿಲೋಮೀಟರ್ಸ್ ಏನೋ ಇದೆ. ಫಾರೆಸ್ಟ್ ಆಫೀಸ್ ಹತ್ರ ಹೋಗೋಣ ಬನ್ನಿ. ಈಗ ಫಾರೆಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ಅಂದರೆ ಇಲ್ಲಿ ನಾವೇನೋ ಬುಕ್ಕಿಂಗ್ ಮಾಡಿರೋ ಟಿಕೆಟ್ ತೋರಿಸ್ಬೇಕು, ಮತ್ತು ನಮ್ಮದು ಪ್ಯಾನ್ ಕಾರ್ಡ್ ತೋರಿಸಿ, ಆದರೆ ನಾವು ಬುಕ್ಕಿಂಗ್ ಮಾಡಿರ್ತೀವಲ್ಲ ಪ್ಯಾನ್ ಕಾರ್ಡಿಂದ, ಅದನ್ನು ತೋರಿಸಿ. ಇಲ್ಲಿಂದ ಟ್ರಕ್ಕಿಂಗ್ ಪಾಯಿಂಟ್ ಬಂದ್ಬಿಟ್ಟು 8 ಕಿಲೋಮೀಟ್ರ್ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಇನ್ನೂ ಓಪನ್ ಆಗಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ನಾವೇ ಫಸ್ಟ್ ಬಂದಿರೋದು. ಅಷ್ಟೊಂದು ಜಾಸ್ತಿ ಜನ ಏನಿವತ್ತು ಬುಕ್ಕಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಪನ್ ಆದಮೇಲೆ ಟ್ರಕ್ಕಿಂಗ್ ಪಾಯಿಂಟ್ ಹತ್ರ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಕುರಂಜ ಟ್ರಕ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಗೈಡ್ ಕೊಟ್ಟಿದ್ದಾರೆ. ಅಣ್ಣ, ನಿಮ್ಮ ಹೆಸರು? ಪ್ರಸನ್ನ ಅಂತೇಳಿ. ಅಣ್ಣ, ನಾವೀಗ ಕುರಂಜ ಟ್ರಕ್ಕಿಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಇದು 7 ಕಿಲೋಮೀಟರ್, ಟೋಟಲ್ 14 ಕಿಲೋಮೀಟ್ರು. ಇದು ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಝೋನಲ್ಲಿ ಇರುತ್ತೆ. ಮತ್ತು ಇದನ್ನ ಯುನೆಸ್ಕೋ ಹೆರಿಟೇಜ್ ಸೆಂಟರ್ ಎಂದು ಗುರುತಿಸಲಾಗಿದೆ. ಅಂದರೆ ವಿಶ್ವ ಪಾರಂಪರಿಕ ತಾಣ ಇದು. ಇದೇ ಪೀಕ್. ಇದು ಸಿ ಲೆವೆಲ್ 1159 ಮೀಟರ್ಸ್. ಮತ್ತು ಇಲ್ಲಿ ಬರೋಂಥ ಪ್ರತಿಯೊಬ್ಬ ಟ್ರಕ್ಕರ್ಸ್ಗೂ ನಾವು ಹೇಳೋದೇನೆಂದರೆ, ಟ್ರಕ್ಕಿಂಗ್ ಇದಕ್ಕೆ ಶೂಟ್ ಆಗೋಂಥ ನೇಚರ್ಗೆ ಇದಾಗೋಂಥ ಡ್ರೆಸ್ನ ಇದು ಮಾಡಬೇಕು. ಗೈಡ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಮತ್ತು ಗ್ರೂಪ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಮತ್ತು ಇನ್ನೊಂದು ಗ್ರೂಪ್ ಜೊತೆ ಮಿಂಗಲ್ ಆಗಬಾರ್ದು. ಮತ್ತು ಸ್ಮೋಕಿಂಗು ಮತ್ತು ಡ್ರಿಂಕ್ಸು ನಾಟ್ ಅಲೌಡು. ಮತ್ತು ಪ್ಲಾಸ್ಟಿಕ್ ತರೋಗೇ ಇಲ್ಲ. ಮತ್ತು ನಮ್ಮ ಗೈಡ್ ರೂಟ್ ಬೇರೆ ಎಲ್ಲೂ ಹೋಗಂಗಿಲ್ಲ. ಮತ್ತು ಇದು ನಮ್ಮ ಯಾರೇ ಫಸ್ಟೇ ಹೆಲ್ತು ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲೇ ಹೇಳ್ಕೋಬೇಕು. ಮಧ್ಯದಲ್ಲಿ ಹೋದ್ಮೇಲೆ ಇದಾಗೋದಿಲ್ಲ, ಯಾಕಂದ್ರೆ ಇದು ಹೋಗ್ತಾ ಇರೋದು ಕಾಡ್ದಾರಿ, ಹಾಸ್ಪಿಟಲ್ ಇಲ್ಲ, ಏನಾರ ಹೆಚ್ಚು ಕಮ್ಮಿ ಕಾಡ್ದಾರಿ. ಮತ್ತು ಇದು ಗ್ರಾಸ್ ಲ್ಯಾಂಡ್ ಸಿಗುತ್ತೆ, ಸೋಲಾ ಗ್ರಾಸ್ ಲ್ಯಾಂಡು. ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಟ್ರಕ್ಕು. ಒಳ್ಳೆ ವ್ಯೂ ಪ್ರತಿಯೊಂದು ಇದೆ. ಮಾನ್ಸೂನ್ ಟ್ರಕ್ಕಿಗೆ ಇದು ಬೆಸ್ಟ್. ಓಕೆ, ಕೂಗಾಟ ಕಿರ್ಚಾಟ ಏನು ಮಾಡಂಗಿಲ್ಲ. ಬ್ಲೂಟೂತ್ ಸ್ಪೀಕರು ಯಾವುದು ಅಲೋ ಇಲ್ಲ. ಹಾಗೆ ಇಲ್ಲಿ ನಾವೆಲ್ಲ ಪ್ರತಿಯೊಂದು ಚೆಕ್ ಮಾಡೇ ಬಿಡೋದು. ನಮ್ಮ ಫಾರೆಸ್ಟ್ ಸಿಬ್ಬಂದಿ ಇದ್ದೇ ಇರ್ತಾರೆ, ಪ್ರತಿಯೊಂದು ನೋಡಿದ್ವಿ. ಈಗ ಅರಣ್ಯ ವಿಹಾರ ಅಂತೇಳಿ ವೆಬ್ಸೈಟು, ಅದರಲ್ಲಿ ಆನ್ಲೈನ್ ಆಗಿ ಬುಕ್ಕಿಂಗ್ ಆಗಿ ಬನ್ನಿ. ಓಕೆ, ಸ್ಟಾರ್ಟ್ ಮಾಡೋಣ. ಬನ್ನಿ ಅಣ್ಣ.
ಇದೆ ಈ ಝೋನಲ್ಲಿ ಹಾ. ಗಂಗಡಿ ಕಲ್ಲು ಮತ್ತೆ ಕುರಿಂಜಲ್ ಅಂತ ಇದೆ. ಹಾ ಮುಂದೆ ಸಂಸ್ಥೆ ಹತ್ರ ನೇತ್ರಾವತಿ, ಹಾ ಇನ್ನೊಂದು ಬಾಳಗಲ್ಲು ಅಂತ ಹೇಳಿದೆ, ಅಲ್ಲಿ ಕುದುರೆಮುಖ ಪೀಕ್ ಸ್ಟಾರ್ಟ್. ಹಾ ಇಲ್ಲಿ ಇಷ್ಟು ಪಾಯಿಂಟ್ ಇದಾವೆ. ಮುಂದೆ ನಮ್ಮ ಕೆರೆಕಟ್ಟೆ ಅಂತ ಹೇಳಿ ಇಲ್ಲೊಂದಿದೆ, ವಾಲಿಕುಂಜ ಅಲ್ಲಿಂದ ಪಾಯಿಂಟ್. ಅದು ನಿಮಗೆ ಕುರಂಜಿ ಅಂತ ಹೇಳಿ ಒಂದು ಹೂವು ಇದೆ, ಅದು 12 ವರ್ಷಕ್ಕೆ ಒಂದ್ಸಲಿ ಬಿಡುತ್ತೆ. ಅದು ನಾವೀಗ ಹೋಗ ಟ್ಯಾಪಲ್ಲಿ ಆ ಗುಡ್ಡ ಸುತ್ತ ಬಿಡುತ್ತೆ ಸೀಸನಲ್ಲಿ. ಈಗ ಬಿಡಲ್ಲ, ಅದು 12 ವರ್ಷಕ್ಕೆ ಒಂದ್ಸಲಿ. ಇದು 2017ರಲ್ಲಿ ಆಗಿತ್ತು ಈ ಸೈಡು, ಇನ್ನು ಟೈಮ್ ಇದೆ. ಹೋದ ವರ್ಷ ಮುಳ್ಳಯ್ಯನಗಿರಿ, ಕೇರಳದಲ್ಲಿ ಮುನ್ನಾರೆಲ್ಲ ಆಗ್ತಿತ್ತು. ಈಗ ಇನ್ನೊಂದು 2-3 ವರ್ಷದಲ್ಲಿ ಇಲ್ಲಿ ಬಿಡುತ್ತೆ. 27, 28 ಮಧ್ಯದಲ್ಲಿ ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ಟೈಮು. ಫೋನ್ ಮಾಡ್ತೀವಿ. ಇಬ್ಬರಿದ್ದಾರೆ. ಗಂಡು ಕಾಲೇಜ್ ಸ್ಕೂಲ್ ವರದಕ್ಷಿಣೆ ಎಲ್ಲ ಕೊಡೋದಿಲ್ಲ. ಹೌದೌದು. ಹೇಮಂತರೇ ಬನ್ನಿ ಬೇಗ, ಮಿಸ್ ಆಗ್ಬಿಟ್ರೆ ಆಮೇಲೆ ನೀವು 6 - 5 = 2 ಥರ. ಅದ್ಯಾವುದೋ ವೀಡಿಯೋದಲ್ಲಿ ಹೇಳಿದೆ ನಾನು, ಏನು ಇಲ್ಲಿ ಟ್ರಕ್ನ ಫಾಲೋ ಮಾಡಿ ಹಂಗೆ ಹೋದರೆ 6 - 5 = 2 ಆ ಥರ ಕತೆ ಆಗುತ್ತೆ. ಇದೆ ಏನು ಗೈಡೆನ್ಸ್ ಅಂದರೆ, ಹಾಂ ಇರಿ ಗೈಡರ್ ಇರ್ತಾರಲ್ಲ, ಹ್ಞೂ ಅದ್ರ ಜೊತೆನೇ ಮೂವ್ ಆಗಬೇಕು. ಹಾಂ ಬೇರೆ ದಾರಿಗಳು ಕಾಣಿಸ್ತೇವೆ ಅಂದ್ಬಿಟ್ಟು ಹಾಂ ನಾವೇನಾದ್ರು ಬೇರೆ ದಾರಿಗೆ ಹೋದರೆ ಹಾಂ ಮಿಸ್ ಆದರೆ ಹಾಂ 6 - 5 = 2 ಇದೆಯಲ್ಲ, ಇಲ್ದಂಗೆ ಬಿಡೋದಿಲ್ಲ. ಒಬ್ರು ಸೋಲೋ ಬಂದ್ರೆ ಒಬ್ರು ಗೈಡ್ ಇದ್ದೇ ಇರ್ತಾರೆ. ಹಾಂ ಹಾಗಾಗಿ ಆ ಥರದ್ದೇನಾಗಲ್ಲ. ಯಾರು ಒಬ್ಬರು ಬಂದರೂ ಸಹ ಗೈಡು. ಒಬ್ರು ಬಂದು ಗೈಡ್. ಹಾಂ ಟ್ರಕ್ಕಿಂಗ್ ಅಂತ ಬಂದರೆ ಗೈಡ್ ಏನು ಹೇಳ್ತಾರೋ ಅದನ್ನ ಕೇಳಿ, ಅವ್ರೇನು ಹೇಳ್ತಾರೋ. ಈಗ ನಾವೀಗ ಇಬ್ಬರೇ ಇದ್ದೀವಿ, ಹಾಗಾಗಿ ನೀವು ಇಬ್ಬರೇ ಇದ್ದೀರಾ, ಹಾಗಾಗಿ ಏನಷ್ಟು ಗೊತ್ತಾಗಲ್ಲ. ಅದೇ ಈಗ 10-20 ಈ ಥರ ಗ್ರೂಪ್ ಎಲ್ಲ ಬಂದಾಗ ಮುಂದೆ ಹಿಂದೆ ಇರ್ತಾರಲ್ಲ, ಅದು ಭಾರಿ ಕನ್ಫ್ಯೂಸ್ ಆಗುತ್ತೆ. ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ನಾವು ಇಬ್ಬರೇ ಬಂದಿದ್ದೀವಿ, ಓಕೆ, ಗೈಡು ಜೊತೆಲೇ ಇದ್ದಾರೆ, ನಮ್ದೇನು ಡೌಟ್ ಇದೆಯೋ ನಾವು ಕೇಳಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇವಾಗ ಶನಿವಾರ ಭಾನುವಾರ ತುಂಬ ಜನ ಇರ್ತಾರಲ್ಲ. ಹೌದೌದು. ಒಟ್ಟಿನಲ್ಲಿ ಯಾರೇ ಏನಾದ್ರು ಡೌಟ್ ಬಂತು ಅಂದ್ರೆ ನೀವು ಎಲ್ಲಿದೆ ಅಲ್ಲೇ ಸ್ಟಾಪ್ ಆದ್ರೆ ಸಾಕು. ಹಿಂದೆ ಮುಂದೆ ಗೈಡ್ ಇದ್ರೆ ಯಾರು ಜೋರಾಗಿ ಕರೆದ್ರೆ ಮಾಡಿದ್ರೆ ಏನಿದ್ರೆ 10 ಡಿಸ್ಟೆನ್ಸ್ ಅಲ್ಲಿ ಹೋಗ್ತಾ ಇದ್ರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಸುಸ್ತಾಗಿ ಇವಾಗ ಅದೇ ಇವಾಗ ದಪ್ಪ ಇರೋರು ಬಂದಾಗ ಎಲ್ಲೇ ಅವ್ರಿಗೆ ಎಲ್ಲಿ ಸುಸ್ತಾಯ್ತು ಅಂತ ಕೂತ್ಕೊಬಿಟ್ರೆ ಅಲ್ಲೇ ಕೂತ್ಕೊಂಡಿದ್ರೆ ಓಕೆ. ಅವ್ರಿಗೊಂದು ಕೆಲವೊಂದು ಜಾಗ ಇದಾವೆ, ಅಲ್ಲಿ ಮಾತ್ರ ಕೂರ್ಸಿ ಹೋಗ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ವಾಪಸ್ ಹೋಗೋ ಬ್ಯಾಚ್ ಜೊತೆ ಗೈಡ್ ಇರ್ತಾರಲ್ಲ ಅವ್ರ ಜೊತೆ ಕಳಿಸ್ಕೊಡ್ತೀವಿ. ಅದು ಶನಿವಾರ ಭಾನುವಾರ ಜನ ಇದ್ರೆ ಓಕೆ. ಅದೇ ಈ ತರ ನೋಡಿ ಇಬ್ಬರೇ ಬಂದು ಒಬ್ಬ 10 ಜನದೊಳಗೆ ಒಬ್ಬರಿಗೆ ಒಂದೇ ಗೈಡ್ ಅಲ್ಲ. ಹೌದು. ಆ ಬ್ಯಾಚ್ ಅಲ್ಲಿ ಒಬ್ಬರಿಗೆ ಪ್ರಾಬ್ಲಮ್ ಆದ್ರೆ ಈಗ ಗೈಡ್ ವಾಪಸ್ ಹೋಗ್ಬೇಕಾ, ಗೈಡ್ ಅವ್ರ ಜೊತೆ ಹೋಗ್ಬೇಕಾ, ಇಲ್ಲ ನಿಮ್ಮನ್ನ ಮೂವ್ ಮಾಡ್ಬೇಕು ಅನ್ನೋದೇ ಭಾರಿ ಇದಾಗ್ಬಿಡುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಫಿಟ್ ಆಗಿ ಬನ್ನಿ. ನೋಡಿ ಯೋಚನೆ ಮಾಡಿ ಫಿಟ್ ಆಗಿ ಬನ್ನಿ ಪ್ರತಿಯೊಬ್ಬರು. ಥಿಕ್ ಫಾರೆಸ್ಟ್, ಎಲ್ಲ ರೀತಿ ಕಾಡು ಪ್ರಾಣಿ ಇರುತ್ತೆ. ಸಿಂಗಲ್ ಆಗಿ ಹೋಗೋದು ಭಾರಿ ಡೇಂಜರು. ಹಾಗಾಗಿ ಗ್ರೂಪಲ್ಲಿ ಯಾವತ್ತೂ ಇರಬೇಕು. ಈಗ ಆ ಥರ ಆದಾಗ ನಾವೊಂದು ಕೆಲವೊಂದು ಪಾಯಿಂಟ್ ಇದ್ದಾವೆ, ಅಲ್ಲಿ ಕೂರಿಸಿ ಹೋಗ್ತೀವಿ, ಮತ್ತೆ ಬಂದು ಜಾಯಿನ್ ಮಾಡ್ತೀವಿ. A few moments later.
ಅದೇ ಕುರಿಂಜಲ್ ಮೌಂಟೇನ್ ನೋಡಿ, ಮಿಸ್ಟ್ ಆಗಿ ಕಾಣ್ತಿದೆ. ಇದು ಈ ಸೈಡ್ ಅದು ಇಟ್ಟು ಆ ಲೆವೆಲ್ಗೆ ಹೋಗ್ತೀವಿ. ಇವಾಗ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗ್ತೀವಿ. ಇದು ನೋಡಿ ಈ ಕಡೆ ಸೈಡು ಫುಲ್ ಇದೆಲ್ಲ ಸೌತ್ ಕೊಂಡ್ರ ವ್ಯೂ. ಇನ್ನು ಕ್ಲಿಯರ್ ಆಗಬೇಕು. ಇದೆಲ್ಲ ನಮ್ಮದು ಫಾರೆಸ್ಟು. ಇದೊಂದು ಟ್ರಕ್ಕಲ್ಲಿ ಈ ಥರ ತಿಕ್ ಫಾರೆಸ್ಟು, ಈ ಥರ ಶೋಲಾ ಗ್ರಾಸ್ ಲ್ಯಾಂಡು ಇದೆಲ್ಲ ಸಿಗೋದು ಈ ಟ್ರಕ್ಕಲ್ಲಿ ಮಾತ್ರ. ಇನ್ನೆಲ್ಲ ಆಲ್ಮೋಸ್ಟ್ ಟ್ರಕ್ಕು ಎಲ್ಲ ಗ್ರಾಸ್ ಲ್ಯಾಂಡ್, ಓಪನ್ ಏರಿಯಾ. ಈಗೇನು ಹೋಗ್ತಾ ಇರ್ತೀವಲ್ಲ ವೇಟ್ ಫೀಲ್. ಹಾಂ 11% ಆಯ್ತು ಚಾರ್ಜಿಂಗ್. ಯಾರು ಇದ್ದಾರಲ್ಲ ಇಲ್ಲಿ? ಇದೇ ಲಾಸ್ಟ್ ಅಣ್ಣ? ಅಣ್ಣ ನೀವು ಯಾವಾಗ ಬಂದಿದ್ದು? ಅರ್ಧ ಗಂಟೆ. ಅವ್ರು ಕೆಳಗೆ ಇದ್ದಾರೆ. ಅಯ್ಯೋ ಡಬಲ್ ಮೀನಿಂಗು ಸರ್. ನಿಮ್ಮ ಗೈಡ್ ಅಣ್ಣ? ನೀವೇ ಅವರೇ ಗೈಡ್? ಅಣ್ಣ ಎಲ್ಲಿಂದ ಅಣ್ಣ? ಮೈಸೂರಾ? ಬೆಂಗಳೂರು? ಅಣ್ಣ ನಿಮ್ಮದು ಫಸ್ಟ್ ಟೈಮ್ ಅಣ್ಣ? ಅಯ್ಯೋ ಡಬಲ್ ಮೀನಿಂಗು ಸರ್. ಇಲ್ಲಿ ನೇತ್ರಾವತಿ, ಕುದುರೆಮುಖ, ಬಂಡೇರಿ ಎಲ್ಲ ಹೌದಣ್ಣ? ಚಾಮುಂಡಿ ಬೆಟ್ಟಕ್ಕೂ ಹೋಗಿದೆ. ಹೌದಾ? ಅಲ್ಲ ಹಾಗೆ ಬುಕ್ಕಿಂಗ್ ಅಲ್ಲಿ ಬರೋದು, ನಂಬರ್ ಹಾಕೊಳ್ಳೋದು, ಯಾರು ಏನು ಮನೆ ಅಣ್ಣ ಇದು? ಅದೇ ವೈರ್ಲೆಸ್ ಆಫೀಸ್ ಸರ್. ಅದೇ ಕಮ್ಯುನಿಕೇಷನ್ಗೆ ಐರನ್ ಫ್ಯಾಕ್ಟ್ರಿ ಅಲ್ಲ.
ಅಲೆಯೂ ಕರೆಯ ಬಂದಿದೆ ಅಲ್ಲೇ ಆದಿ ಜೀವಜಾಲ ಅಲ್ಲೇ ನಮ್ಮ ನಿಮ್ಮ ಮೂಲ. ನಿಮ್ಮ ನಂಬರ್ ಹೇಳ್ಬಿಡಿ ಅಣ್ಣ, ನಿಮ್ಮ ಫೋನ್ ನಂಬರು. ನನ್ನ ಹೆಸರು ಪ್ರಸನ್ನ ಅಂತೇಳಿ. ಹಾಂ, ನನ್ನ ಫೋನ್ ನಂಬರು 8762 056382. ನೀವು ಯಾವ ಬುಕ್ಕಿಂಗ್ ಆದಮೇಲೆ 2 ದಿನ ಮುಂಚೆ ಫೋನ್ ಮಾಡಿ. ನಿಮ್ಗೆ ಹತ್ರ ಹೋಮ್ ಸ್ಟೇ, ನಿಮ್ಗೆ ಯಾವ ಟ್ರಕ್ಕಿಗೆ ಯಾವ ಮೊದಲೇ ಗೈಡೆನ್ಸ್ ಕೊಡ್ತೀನಿ, ಏನೇ ಪ್ರಿಪೇರ್ ಆಗಿ ಬರಬೇಕು ಅಂತ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಅದ್ರ ಪ್ರಕಾರ ಬಂದರೆ ಆಯ್ತು. ಯಾರೇ ಏನೇ ಇದ್ರೂ ಬರೋಕ್ಕಿಂತ ಮುಂಚೆ ಇವ್ರ ನಂಬರ್ ನಾನು ಹಾಕ್ತೀನಿ ಡಿಸ್ಪ್ಲೇ ಮೇಲೆ, ಇವ್ರ ನೇಮು ಹಾಕ್ತೀನಿ. ಇವ್ರು ಕಾಲ್ ಮಾಡ್ಕೊ ಬನ್ನಿ. ಆ ಸುತ್ತಮುತ್ತ ಕುದುರೆಮುಖ ಸುತ್ತಮುತ್ತ ಯಾವ ಟ್ರಕ್ಕಿಂಗ್ ಇದೆ ನಿಮ್ಗೆ ಕಾಲ್ ಮಾಡಿದ್ರೆ ಸಾಕ್ತಾನೆ ಅಣ್ಣ? ಹಾಂ, ಕಾಲ್ ಮಾಡಿದ್ರೆ ಸಾಕು. ನಾನು ಯಾವ ರೀತಿ ಏನು ಅಂತ ಹೇಳ್ತೀನಿ ಮಾಹಿತಿ. ಓಕೆ, ಆಯ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.